ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ಇವಾಗ ಮಡಿಕೇರಿಲಿ ಇದ್ದೀವಿ ನಾವು, ಹೈ ಆಲ್ಟಿಟ್ಯೂಡ್ ಹೋಟೆಲಲ್ಲಿ. ಇದು ಮುಗಿಸ್ಕೊಂಡು ಇವಾಗ ನಾವು ಡೈರೆಕ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಕೀಪ್ ಗೆಸ್ಸಿಂಗ್. ಸೊ ಇನ್ನೊಂದು ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ಆ ಪ್ಲೇಸ್ನ ನೋಡಿರ್ತೀರಾ. ಸೊ ಯಾವ ಪ್ಲೇಸು ಅಂತ ಕಮೆಂಟ್ಸಲ್ಲಿ ಯೋಚನೆ ಮಾಡಿ ಹೇಳಿ, ಓಕೆನಾ? ಬಿಕಾಸ್ ನೀವು ನೋಡಿರ್ತೀರ ಯೂಶ್ವಲಿ ನಾವು ಎಲ್ಲಿ ಓಡಾಡ್ತೀವಿ ಜಾಸ್ತಿ ಅಂತೇಳಿ. ಸೊ ಈ ಸಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ಗೆಸ್ ಮಾಡ್ತಾ ಹೊರಡ್ತಾ ಇದ್ದೀವಿ. ಆ್ಯಂಡ್ ಬ್ಯಾಕ್ ಪ್ಯಾಕ್ ಎಲ್ಲ ಆಲ್ರೆಡಿ ಆಗಿದೆ. ಓ ನೋಡಿ, ಈಗ ಹೊರಡಬೇಕು. ಹೋಗುವಾ? ಹೇಗಿತ್ತು ಕೂರ್ಗು? ಮಡಿಕೇರಿ ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ಮಡಿಕೇರಿ ಆ್ಯಂಡ್ ನಾವು ಬರೀ ವಯನಾಡ್ ಅಂತ ಓಡಾಡಿ ಮಡಿಕೇರಿಲಿರೋ ಬ್ಯೂಟಿನ ಎಂಜಾಯ್ ಮಾಡಿರಲಿಲ್ಲ. ಬಟ್ ಸಕ್ಕತ್ತಾಗಿತ್ತು. ಹೌದು. ನೆಕ್ಸ್ಟ್ ಯಾವಾಗ ಮಡಿಕೇರಿ? ನಂಬ್ತಿರೋ ಬಿಡ್ತಿರೋ, ಬೆಳಿಗ್ಗೆ ಆಲ್ಮೋಸ್ಟ್ ಈಗ ಒಂದು 10 ಗಂಟೆ ಆಗಿದೆ. ಬಟ್ ಬೆಳಗ್ಗೆ ನೀವು ನೋಡಬೇಕಿತ್ತು ಯಾವ ರೇಂಜಿಗೆ ಮಂಜಿತ್ತು ಅಂದರೆ ಈ ಪ್ಲೇಸ್ ಎಲ್ಲ ಪೂರ್ತಿ ಮಂಜಲ್ಲಿ ಕವರ್ ಆಗೋಗ್ಬಿಟ್ಟಿತ್ತು. ಬಟ್ ನೀವು ಅಲ್ಲೆಲ್ಲ ನೋಡ್ಬೋದು ನೋಡಿ, ಇನ್ನೂ ಮಂಜಲ್ಲ ಹಂಗೆ ಇದೆ. ಫುಲ್ ಫಾಗ್. ನೈಟ್ ಅಂತೂ ಯಾವ ರೇಂಜಿಗೆ ಮಂಜಾಗಿತ್ತು ಅಂದರೆ ಫುಲ್ಲು ಮಂಜು. ಬಟ್ ನಾವು ಈ ರೇಂಜಿಗೆ ಫಾಗ್ನ ನಾವೆಲ್ಲೂ ನೋಡೇ ಇಲ್ಲ. ಅಂದ್ಕೊಂಡೇ ಇರಲ್ಲ ಮಡಿಕೇರಿ ಇಷ್ಟು ಬ್ಯೂಟಿ ಇದೆ ಅಂತೇಳಿ, ಮಡಿಕೇರಿ ಇಷ್ಟು ಚೆನ್ನಾಗಿದೆ ಅಂತೇಳಿ. ಯಾವಾಗ ಗೊತ್ತಾ ನಾನು ಮಡಿಕೇರಿಗೆ ಬಂದಿದ್ದು, ನನ್ನ ಸ್ಕೂಲ್ ಡೇಸಲ್ಲ, ರಘು ಅವ್ರ ಜೊತೆ ಒಂದು ಸಲ ಬಂದಿದ್ದೆ. ಕರೆಕ್ಟ್ ನಮ್ಮ ಫ್ಯಾಮಿಲಿ ಕರ್ಕೊಂಡು ವಿನಯ್ ಅಲ್ಲ, ರಾಧಾ, ಪಿಂಕಿ, ಚಾರ್ವಿ, ನಾನು, ಪುಷ್ಪ, ರಂಜಿತಾ ಬಂದಿರಲಿಲ್ಲ. ಅಲ್ಲೂ ನಾವು ಇಷ್ಟು ಜನ ಬಂದಿದ್ವಿ. ತುಂಬ ಚೆನ್ನಾಗಿತ್ತು ಅವಾಗೂ ಕೂಡ. ಈಗ ಎಂಜಾಯ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ಹೊರಡ್ತೀವಿ. ಬಾಯ್. ಹೇಳಿದ್ನಲ್ಲ ಆಲ್ರೆಡಿ ನಾವು ಬಂದಿದ್ದೀವಿ ಅಂತ. ನಾವು ಬಂದಿರೋದು ಆಸ್ಟನ್ ಗ್ರಾವಿಟಿ. ಯಾಕಂದರೆ ಲಾಸ್ಟ್ ಟೈಮು ರಘು ಏನೋ ಒಂದು ಕೆಲಸ ಇತ್ತು ಅಂತೇಳಿ ಅವ್ನು ತುಂಬ ಲೇಟಾಗಿ ಬಂದ. ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲಿಲ್ಲ. ಅವ್ನು ಹೇಳ್ತಾ ಇದೆ ಎಷ್ಟು ಚೆನ್ನಾಗಿದೆ ಪ್ಲೇಸ್, ನಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ ಅಂತೇಳಿ. ಸೊ ಇದೊಂಥರ ಅವ್ನಿಗೆ ಬರ್ಡೇ ಗಿಫ್ಟ್ ಥರ. ಓಕೆ, ಈ ಸಲ ಹೋಗೋಣ ಬಾ ಅಲ್ವಾ, ಆಯಿತು ನಾನು ಮಾತಾಡ್ತೀನಿ ಆಸ್ಟನ್ ಗ್ರಾವಿಟಿ ಇತ್ತು ಅಂತೇಳಿ. ಸೊ ಆಸ್ಟನ್ ಗ್ರಾವಿಟಿಗೆ ಬಂದಿದ್ದೀವಿ ಗೈಸ್. ನೋಡಿ, ನೀವು ಆಲ್ಮೋಸ್ಟ್ ನೋಡಿರ್ತೀರ ರಚ್ಚು ವ್ಲಾಗ್ಸಲ್ಲಿ ಈ ಪೂರ್ತಿ ವಿಲ್ಲ ನೋಡಿದ್ದೀರಾ ಯಾವ ರೀತಿ ಇದೆ ಅಂತೇಳಿ. ಆ್ಯಂಡ್ ಇನ್ನೊಂದ್ಸಲ ನನ್ನ ವಿಡಿಯೋಲ್ಲೂ ಕೂಡ ನೋಡಿಲ್ದಿರೋದು ನೋಡಿ. ಹೌದು ಪಾರ್ಕಿಂಗ್ ತರ ಇಲ್ಲ ಇದು. ಹೌದು, ಹಿಂಗೆ ಮಾಡೋದಿಲ್ಲ. ಹೌದು. ಬನ್ನಿ ಜನರೇ. ನೋಡಿ ಗೈಸ್ ಇದೆ ಅಂದ್ರೆ ಫೇವ್ರೆಟ್ ಪ್ಲೇಸ್ ಇದು. ನಿನಗೂ ಫೇವ್ರೇಟಾ? ಮಳೆಯಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ. ಆಹಾ, ಲಾಸ್ಟ್ ಟೈಮ್ ಯಾವ ರೇಂಜಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಡ್ಯಾನ್ಸ್ ಮಾಡಿದ್ದು. ಹಾಯ್ ನೋಡಿ ಗೈಸ್, ನೋಡಿ. ಲಾಸ್ಟ್ ಟೈಮ್ ಇನ್ನೂ ಜೋರು ಮಳೆ ಬರ್ತಾ ಇತ್ತು. ನೋಡಿ ವಿಲ್ಲ ಈ ರೀತಿ ಇದೆ. ಆ್ಯಂಡ್ ತುಂಬ ಜನ ಇದು ಎಲ್ಲಿ ಅಂತ ಕೇಳ್ತಾ ಇದ್ರಿ. ಸೊ ಈ ವ್ಲಾಗಲ್ಲಿ ಪೂರ್ತಿ ಹಾಕ್ತೀನಿ ವಿಲ್ಲ ಹೇಗಿದೆ ಅಂತೇಳಿ. ಸೊ ಕಂಪ್ಲೀಟಾಗಿ ನೋಡಿ ಈ ರೀತಿ ಇದೆ. ಓಕೆ, ಸೊ ಬನ್ನಿ ಒಳಗಡೆ ಪೂರ್ತಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಆ್ಯಂಡ್ ತುಂಬ ಜನ ಅದನ್ನು ಕೇಳ್ತಾ ಇದ್ರಿ ಎಲ್ಲಿ ಇದು ಅಂತೇಳಿ. ಸೊ ನೋಡಿ ಇದೇ ಜಾಗದಲ್ಲಿ ಅಲ್ಲೇ ಕುತ್ಕೊಂಡು ನಾನು ಅದು ಮಾಡಿದ್ದು ಜೋಕಾಲೈನ. ಓಕೆ, ಚೆನ್ನಾಗಿ ಬಂದಿದೆ. ಹೌದು. ಸೊ ಇಲ್ಲೆಲ್ಲ ನಾವು ವೀಡಿಯೋಸ್ ಎಲ್ಲ ಮಾಡಿದ್ವಿ ನೋಡಿ, ಅಲ್ಲೆಲ್ಲ ಪೂರ್ತಿ ಫಾಗ್ ಇದೆ. ಸೊ ಬನ್ನಿ ಈಗ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಹಾಯ್, ವೆಲ್ಕಮ್ ಟು ಅವರ್ ಡ್ರೀಮ್ ಹೌಸ್. ಸೊ ಆಸ್ಟನ್ ಗ್ರಾವಿಟಿ ಇಟ್ಸ್ ಲೈಕ್ ಎ ಡ್ರೀಮ್ ಹೌಸ್ ಅಂತಾನೆ ಹೇಳ್ಬೋದು. ಸೊ ನನಗೆ ಭಾರಿ ಇಷ್ಟ ಇದು. ಲಾಸ್ಟ್ ಟೈಮ್ ನವೀನ್ ಬರ್ಡೇಗೆ ಬಂದಾಗ ನನಗೆ ಒಂಚೂರು ಕೆಲಸ ಇತ್ತು, ಬಸ್ಸಲ್ಲಿ ಬಂದು ಬೆಳಗಿನ ಜಾವ ಬಂದಿದ್ದೆ ನಾನು. ಸೊ ಹಂಗಾಗಿ ಜಾಸ್ತಿ ಹೊತ್ತು ಇರಲಿಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಟೈಮ್ ಸ್ಪೆಂಡ್ ಇನ್ಫಿನಿಟಿ ಪೂಲ್ ಇದು. ಹೌದು, ಇನ್ಫಿನಿಟಿ ಪೂಲ್ ಅಂತಾನೆ ಹೇಳ್ಬೋದು. ನಿಮಗೆ ಮಳೆ ಕಂಟಿನ್ಯೂ ಬರ್ತಿದೆ ಅಂತೆ. ಸೊ ಬೆಳಿಗ್ಗೆ ಒಂದು 10 ಗಂಟೆ ನಿಲ್ಲದಂತೆ. ಒಂದು ಡ್ರೋನ್ ಶಾಟ್ ಹಾಕಿ ತೋರಿಸ್ತೀನಿ ಇದು ಹೆಂಗಿದೆ ಅಂತ. ಬನ್ನಿ ಎಂಟ್ರಿ ಆಗೋಣ. ಫಸ್ಟ್ ನೀವು ಎಂಟ್ರಿ ಆಗಿದ ತಕ್ಷಣ ಈ ತರ ಲಾಕ್ ಸಿಸ್ಟಮ್ ಇದೆ, ಅಂದ್ರೆ ಡೋರ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಬನ್ನಿ, ಇದು ಲಿವಿಂಗ್ ಏರಿಯಾ ಹಾಲ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಈ ಹಾಲ್ ಹತ್ರ ಕುತ್ಕೊಂಡ್ರೆ ಸುಮ್ಮನೆ ನೋಡಿ, ಇದೆಲ್ಲ ಗ್ಲಾಸ್ ಹೌಸ್ ನೋಡಿ, ಇದೆಲ್ಲ ಗ್ಲಾಸ್ ಹೌಸ್. ಅಷ್ಟು ಚೆನ್ನಾಗಿದೆ. ಓಕೆನಾ ಸುಷ್ಮಿತಾ? ಇಡೀ ಇದು ಒಂದೇ ಟೈಕಲ್ಲಿ ಇರ್ಲಿ, ಕಟ್ಟೆ ಮಾಡಬೇಡ, ಎಡಿಟೇ ಮಾಡಬೇಡ. ಆಮೇಲೆ ಬನ್ನಿ, ಇಲ್ಲೇನ್ ನೋಡ್ತಿದ್ದೀರಲ್ಲ, ಇದು ಬೆಂಕಿ ಆರ್ದಂಗ ಐತೆ. ಬಟ್ ಬೆಂಕಿ ಅಲ್ಲ, ಅದು ಒಂದು ಡಿಜಿಟಲ್ ತರ ಮಾಡಿರೋದು ಅದನ್ನ. ಬಟ್ ಹೀಟ್ ಬರುತ್ತೆ ಅದರಿಂದ. ಬಾ ಇಲ್ಲಿ ಮುಂದೆ ನೋಡು,
ನಿಜವಾಗ್ಲು ಬರುತ್ತೆ ಇಟ್ರೆ ಅದು. ಯಾವ ಇಟ್ಟು ಇರ್ತಾ ಇಲ್ಲ. ಇಟ್ರೆ. ಆ್ಯಂಡ್ ಇದು ಇಲ್ಲಿ ಟಿವಿ ಐತೆ, ಆಮೇಲೆ ನೋಡಿ ಇಲ್ಲಿ ಸುಮ್ಮನೆ ಕಟ್ಟಿಗೆಗಳು ಇಟ್ಟರೆ, ಬಟ್ ಸುಮ್ಮನೆ ಸೋವಾಗಿ ಇಟ್ಟರೆ, ಬಟ್ ಇಲ್ಲಿ ಕಂಪ್ಲೀಟ್ ಇದು ಸ್ಮಾರ್ಟ್ ಹೌಸ್. ಏನಂತ ಹೇಳ್ತೀನಿ ನೋಡಿ ಇವಾಗ, ಇದು ಓಪನ್ ಕಿಚನ್, ಮಾಡ್ಯುಲರ್ ಕಿಚನ್ ಅಂತ ಹೇಳ್ಬೋದು. ಇಲ್ಲಿ ಡೈನಿಂಗ್ ಟೇಬಲ್ ಇದೆ, ಸೊ ಡೈನಿಂಗ್ ಟೇಬಲ್ ಇದು ಮಾರ್ಬಲ್ಸ್ ಅಲ್ಲೇ ಅದ್ರೊಳಗೆ ಆಲ್ರೆಡಿ ಗ್ಯಾಸ್ ಕನೆಕ್ಟ್ ಮಾಡಿದ್ದಾರೆ. ಜಸ್ಟ್ ನಾವು ಹಿಂಗೆ ಅಂದ್ರೇನೆ ಬಂದ್ಬಿಡುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಬೇಡಪ್ಪ ಹಿಂಗಂದ್ರೆ ಬರುತ್ತೆ. ನಾನು ಡೌಟ್ ಇದೆ ಅಣ್ಣ, ಪ್ಲೀಸ್ ಸಾರಿ ಮಧ್ಯ ಮಾತಾಡಿದ್ದೀನಿ. ಈಗ ನೆನಪಿರುತ್ತಾ? ಹೌದೌದು. ಫ್ರಿಡ್ಜ್ ಇದೆ, ಫ್ರಿಡ್ಜ್ ಅಲ್ಲಿ ಯಾವಾಗ್ಲೂ ಇದೆ. ಆಮೇಲೆ ನೋಡಿ ಇಷ್ಟು ಕ್ಲೀನ್ ಆಗಿ ವಾಟರ್ ಬಾಟಲ್ ಇಟ್ಟಿದ್ದಾರೆ, ಮೈಕ್ರೋ ಓವನ್ ಇದೆ, ಆಮೇಲೆ ಕಾಫಿ ಬಾಟಲ್ಗಳು ಇಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಇದು ಇದಾದ್ಮೇಲೆ ಜಸ್ಟ್ ಒಂದು ಊಟ ಗಿಟ ಆದ್ಮೇಲೆ ಕೈ ತೊಳ್ಕೊಳಕ್ಕೆ. ಬನ್ನಿ ರೂಮ್ಗಳು ತೋರಿಸ್ತೀನಿ ಫಸ್ಟ್. ಎಂಟರ್ ಇಲ್ಲ ಇಲ್ಲ, ಇದು ಲೈಕ್ ಹೋಮ್ ಟೂರ್ ತರ ಹಾಕೋಣ. ಲಾಸ್ಟ್ಗೆ ಏನ್ ಗೊತ್ತಾ, ಇದು ಹೋಮ್ ಟೂರ್ ತರ ಹಾಕೋಣ. ಡ್ರೀಮ್ ಹೋಮ್ ಟೂರ್ ನೀವು ಓಪನ್ ಮಾಡಿ. ಎಸ್, ಬನ್ನಿ ಈಗ ಫಸ್ಟ್ ರೂಮ್ ಓಪನ್ ಮಾಡ್ತೀನಿ. ಇದು ನಮ್ಮ ರೂಮ್. ಓ ಬಂದ್ಬಿಡಿ. ಯಾಕೆ ಕರ್ಕೊಂಡ್ ಬಂದಿರೋದು ನಾನು ಇರ್ತೀನಿ. ನೀವು ಅಲ್ಲೋಗ್ರಿ, ನಾವು ಇಲ್ಲಿ. ನೋಡಿ ಇಲ್ಲಿ ಹೆಂಗಿದೆ ವಾತಾವರಣ, ಇದೆಲ್ಲ ನೋಡಿ. ಏನ್ ಎಷ್ಟು ಸ್ವರ್ಗನೇ ಸ್ವರ್ಗ ಇದು. ಇದೇ ಸ್ವರ್ಗ. ನೀಟಾಗಿ ನೋಡಿ ಮಲ್ಕೊಂಡ್ರೆ ಏನ್ ಸಕ್ಕದಾಗಿರುತ್ತೆ ನೋಡಿ. ಇಷ್ಟ ಆರಾಮಾಗಿ. ಇನ್ನೊಂದು ಗೊತ್ತಾ, ಈ ರೂಮ್ ನೋಡಿದ್ರಲ್ಲ ನೋಡಿ ಇವಾಗ, ಅಲೆಕ್ಸಾ ಟರ್ನ್ ಆನ್ ಲೈಟ್ಸ್. ಅಲ್ಲ ಬೆಡ್ರೂಮ್ ಲೈಟ್ಸ್ ಅಲ್ಲೋಗ್ಬೇಕು. ಬೆಡ್ರೂಮ್ ಲೈಟ್ಸ್ ಅನ್ಬೇಕು. ಇಲ್ಲೇ ಇಲ್ಲೇ ಇರುವ ಅಲೆಕ್ಸಾ ಟರ್ನ್ ಆನ್ ಬೆಡ್ರೂಮ್ ಲೈಟ್ಸ್. ಅಲೆಕ್ಸಾ ಟರ್ನ್ ಆನ್ ಬೆಡ್ರೂಮ್ ಲೈಟ್ಸ್ ಅಂತ ನೋಡಿ ಇಲ್ಲಿ. ಓಕೆ ಓಕೆ, ಕರೆಂಟ್ ಹೋಗೈತಾ ಅಲೆಕ್ಸಾ? ಇಲ್ಲ ಇಲ್ಲ, ಅಲೆಕ್ಸಾ ಟರ್ನ್ ಆನ್ ಬೆಡ್ರೂಮ್ ಲೈಟ್. ಅಲೆಕ್ಸಾ ಮಾಸ್ಟರ್ ಬೆಡ್ರೂಮ್ ಲೈಟ್ ಆನ್. ಓ ಮಾಸ್ಟರ್ ಬೆಡ್ರೂಮ್, ಕರೆಕ್ಟ್. ಅಲೆಕ್ಸಾ ಮಾಸ್ಟರ್ ಬೆಡ್ರೂಮ್ ಲೈಟ್ ಆನ್. ಇಷ್ಟೇ ಕಷ್ಟಪಡೋಕ್ಕಿಂತ ಬಟನ್ ಒತ್ತಿದ್ರೆ ಮುಗೀತಲ್ಲ. ಅಂದ್ರೆ ನೀನ್ ಎಲ್ಲೋ ಇರ್ತೀಯಾ, ನೀನ್ ಯಾಕೆ ಹೋಗಿ ಬಟನ್ ಪ್ರೆಸ್ ಮಾಡ್ತೀಯಾ ಅಂತ ಅಷ್ಟೇ. ಅಲೆಕ್ಸಾ ಟರ್ನ್ ಆಫ್ ಮಾಸ್ಟರ್ ಬೆಡ್ರೂಮ್ ಲೈಟ್. ಬನ್ನಿ, ಇದು ರಚೋರ್ ರೂಮ್. ಗೈಸ್ ಇದು ಅಲ್ಲೂ ಒಂದೇ ಫಸ್ಟ್ ನಾನು ಹೋಗಿ ಆ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತೀನಿ. ನಾನು ಹೋಗಲ್ಲ, ನಾಯಿ ಕರ್ಕೊಂಡು ಉಚ್ಚರಿಸ್ಬಿಡ್ತೀನಿ. So guys ಇದು ನವೀನ್ ಮತ್ತೆ ಅಲ್ವಾಂಡ ಸ್ಟೆಪ್ಸ್ ಇರೋ ರೂಮ್ ಇದು. ಈ ರೂಮು ವೆರಿ ಸಿಂಪಲ್, ನೀಟ್ ಅಂಡ್ ಕ್ಲೀನ್ ಆಗೈತೆ. ಬಟ್ ಆಕ್ಚುಲಿ ಮಳೆ ಬರ್ತಿರೋದ್ರಿಂದ ನಾವು ಆಚೆ ಹೋಗಕ್ ಆಗಲ್ಲ ಅನ್ಸುತ್ತೆ. ಯಾಕೆ ಹೋಗಕ್ಕಾಗಲ್ಲ? ಹೋಗ್ಬೋದು. ವಾಶ್ರೂಮ್ ತೋರಿಸ್ಬೇಕಾ? ಹೌದು ಗೈಸ್, ವಾಶ್ರೂಮ್. ಹೋಗ್ಬೋದು, ತೊಂದ್ರೆ ಇಲ್ಲ. ಆಹಾ ಚಳಿ. ಏನ್ ಚೆನ್ನಾಗಿದೆ ಗುರು ಇದು. ಮಳೆ ನಿಂತು ಇಲ್ಲಲ್ಲಪ್ಪ, ಬರ್ತಾನೆ ಇದೆ. ಇಲ್ಲಿ ನಿಲ್ತಿದೆ ಇಷ್ಟು ನೋಡಿ. ಇಲ್ಲಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇದೊಂದು ರೂಮ್ ಆಯ್ತಾ. ಬನ್ನಿ ಇನ್ನೂ ಐತೆ, ಇನ್ನೂ ತೋರಿಸ್ತೀನಿ. ಮೇಜರ್ ಇದು ವಾಶ್ರೂಮ್ ನೋಡಿ ಹೇಗಿದೆ ಅಂತೇಳಿ. ಸೊ ಆಚೆ ಸ್ನಾನ ಮಾಡೋದು, ಜಸ್ಟ್ ಒಂದು ಟ್ರಾನ್ಸ್ಪರೆಂಟ್ ಇದನ್ನ ಹಾಕಿದ್ದಾರೆ ಅಷ್ಟೇ ಸ್ಕ್ರೀನು. ಸೊ ಸ್ನಾನ ಮಾಡೋದು ಹುಷಾರಾಗಿ ಸ್ನಾನ ಮಾಡ್ಬೇಕು. ಯಾರು ಇಲ್ಲಿ ಕಾಡಿನಿಂದ ಬಂದು ಪ್ರಾಣಿಗಳು ನೋಡ್ಬೇಕು ಅಷ್ಟೇ, ನೋಡೋದು ಅದೇನು ಕಾಣಿಸಲ್ಲ ಬಾರಿ. ಬನ್ನಿ ತೋರಿಸ್ತೀನಿ. So guys ಗುಡ್ ನೈಟ್. ನನಗೆ ಸ್ವಲ್ಪ ಹುಷಾರಿಲ್ಲ, ಸೊ ನಾನು ಅದೇ ಬನ್ನಿ ಈಗ ಬಾಲ್ಕನಿ ತೋರಿಸ್ತೀನಿ. ಹೆಂಗಿದೆ ಬಾಲ್ಕನಿ? ಇದು ಒಂಥರ ಲಕ್ಸುರಿ ಬಾಲ್ಕನಿ ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಲಕ್ಸುರಿ. ವೇಟ್ ನೋಡು, ಇಲ್ಲಿ ರಾತ್ರಿ ಆದ್ರೆ ಅಲ್ಲಿ ಗ್ರಿಲ್ ಮಾಡ್ಕೋಬಹುದು ನಾವು. ಮಾಡ್ಬೋದು ನೋಡಿ. ಇದು ಡ್ರಿಂಕ್ ಮಾಡೋ ಏರಿಯಾ. ಇದು ಡ್ರಿಂಕ್ಸ್ ಮಾಡಂಗಿದ್ರೆ ಅವ್ರು ಇಲ್ಲಿ ಮಾಡ್ಕೊಂತಾರೆ. ಡ್ರಿಂಕ್ಸ್ ಇಲ್ಲ, 4 ಟೇಬಲ್ ಹಾಕಿದ್ದಾರೆ. ಆರಾಮ್. ಮಳೆ ಅಲ್ವಾ, ಈಗ ಸ್ವಲ್ಪ ಕಷ್ಟ ಮಾಡಕ್ಕೆ. ನಾರ್ಮಲ್ ಚಳಿಗಾಲದಲ್ಲಿ ಬಂದ್ರೆ ಇಲ್ಲ ಡ್ರಿಂಕ್. ಇಲ್ಲಿ ಬಂದ್ರೆ ಇಲ್ಲಿ ಇದು ಒಂಥರ ಅಲ್ಲೆಲ್ಲೋ ಕೆಳಗೆ ಅಷ್ಟು ದೂರ ಒಂದು ಊರ ಐತೆ, ಬಿಟ್ರೆ ಏನು ಇಲ್ಲ. ಇಲ್ಲಿ ಕಂಪ್ಲೀಟ್ ಪ್ರೈವೇಟ್ ಪ್ರಾಪರ್ಟಿ. ಇದು ಏನ್ ವಿಷಯ ಗೊತ್ತಾ, ಇಲ್ಲಿ ಇರೋದೇ ಒಂದು ಮನೆ ಅಷ್ಟೇ. ಇಡೀ ಕಾಂಪೌಂಡ್ ಒಳಗೆ ಇರೋದು ಒಂದು ಮನೆ. ಕೆಲಸ ಮಾಡೋರು ಬಿಟ್ರೆ ಇನ್ ಯಾರು ಇರಲ್ಲ. ಸೊ ಅಷ್ಟು ಸೇಫ್ಟಿ ಇದೆ, ಅಷ್ಟು ಚೆನ್ನಾಗಿದೆ. ಸೊ ನಾನು ತುಂಬಾ ವರ್ತ್ ಇದು. ಬಟ್ ಯೂಶಲಿ ಇದನ್ನ ಬಂದು ನೀವು ಒಬ್ಬೊಬ್ರು ಇದ್ರೆ ಇದು ಅರೌಂಡ್ 20,000 ರೂಪಾಯಿ ಇರುತ್ತೆ ಪರ್ ಡೇ. ಇದು ಅಲ್ಲ ರಚು ಒಬ್ರಿಗೆ ಅಲ್ಲ ಒಬ್ರಿಗಲ್ಲ.
5 ಮೆಂಬರ್ಸ್ಗೆ 20. 5 members 22,000. 5 ಜನಕ್ಕೆ 22,000 ಅಂತೆ. ಒಬ್ಬೊಬ್ರು 5,000 ಹಾಕೊಂಡ್ರೆ ಆರಾಮಾಗಿರ್ಬೋದು. ನೋಡಿ ಒಬ್ಬೊಬ್ರು 5,000 ಹಾಕೊಂಡು ಈ ಡ್ರೀಮ್ ಹೋಮಿಗೆ ಬರ್ರಿ. ಹೌದು. ಎಲ್ಲ ನೋಡಿ ಟಿವಿ ಗಿವಿ ಎಲ್ಲ. ಸೊ ಅಷ್ಟೇ ಗೈಸ್, ನೋಡಿದ್ರಲ್ಲ. ಆ್ಯಕ್ಚುಲಿ ತುಂಬ ದಿನದಿಂದ ರಘು ಪಾಪ ಅವಾಗ ಬಂದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ. ಅವನು ಏನೂ ಕಣ್ಣಾರೆ ನೋಡೋಕ್ಕೂ ಆಗಲಿಲ್ಲ ಅವನಿಗೆ. ಅದಕ್ಕೆ ನಾವು ಇನ್ನೊಂದ್ಸಲ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಓಕೆ, ಅವ್ನ ಬರ್ತಡೇ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಎಲ್ಲ ಮನೆಯೆಲ್ಲ ನಾನು ಬ್ಲಾಗ್ ಮಾಡ್ತಿದ್ದೀನಿ, ಒಂದು ನಿಮಿಷ ಡಿಸ್ಟರ್ಬ್ ಮಾಡಬೇಡ. ಯಾವಾಗಲೂ ಹಿಂಗೆ ನೋಡು, ಯಾವಾಗಲೂ ಹಿಂಗೆ. ನಾನು ಏನಾದರೂ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಮಾತು ಮಧ್ಯದಲ್ಲಿ ಹೆಂಗೆ ತಡ್ಕೊಂಡಿರ್ತೀನಿ ಅಂತ ನೀವೇ ಯೋಚನೆ ಮಾಡಿ, ಗೊತ್ತಾ? ರಘು ಬರ್ತಡೇ ದಿನನೇ ನಾನು ಕೇಳಿದ್ದೆ ಬರ್ತಡೇಗೆ ಬೇಕು ಅಂತೇಳಿ. ಅವನು ಪಾಪ ಇಷ್ಟಪಟ್ಟಿದ್ದ ಅಂತೇಳಿ. ಬಟ್ ಅದು ಆ ಟೈಮಲ್ಲಿ ಬುಕ್ಕಿಂಗ್ ಆಗಿಬಿಟ್ಟಿತ್ತು. ಸೊ ಇವತ್ತು ಬುಕ್ಕಿಂಗ್ ಇರಲಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಓಕೆ ಫೈನ್, ನಾವು ಇವತ್ತು ಬರ್ತೀವಿ ಅಂತೇಳಿ ಬಂದಿದ್ದು. ರಘು, ಖುಷಿ ಆಯ್ತಾ? ಎಸ್, ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಎಲ್ಲ ಖುಷಿ ಎಕ್ಸ್ಪ್ರೆಸ್ ಮಾಡು. ಮಾಡೋಕ್ಕಾಗಲ್ಲ, ನಾನು ವಿಡಿಯೋ ಮಾಡ್ತೀನಿ, ಆಮೇಲೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಓಕೆ, ದಟ್ಸ್ ಆಲ್. ಈ ಆಸ್ಟ್ರೋನ್ ಗ್ರಾವಿಟಿಗೆ ಬಂದರೆ ನಾವು ಏನೇ ಮಿಸ್ ಮಾಡಿದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋದಂತೂ ಮಿಸ್ ಮಾಡಲ್ಲ. ಬಿಕಾಸ್ ಅಷ್ಟೇ ಚೆನ್ನಾಗಿದೆ. ಎಷ್ಟೇ ಮಳೆ ಇರಲಿ, ನೀರು ತುಂಬ ತಣ್ಣಗಿದ್ರು, ಮೇಲೆ ತುಂಬ ಚಳಿ ಆಗ್ತಿದ್ರು, ನಾವು ನೀರಲ್ಲಿ ಇಳಿಯೋದಂತೂ ಮಿಸ್ ಮಾಡಲ್ಲ. ಬಿಕಾಸ್ ನಮ್ಮೆಲ್ರಿಗೂ ಈ ಸ್ವಿಮ್ಮಿಂಗ್ ಪೂಲ್ ತುಂಬಾ ಇಷ್ಟ. ಯಾವಾಗ ಬಂದಾಗಲೂ ನಾವು ಈ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಆಡೇ ಆಡ್ತೀವಿ. ಸೊ ನೀವು ನೋಡ್ತಿರ್ಬೋದು, ರಘು ಡ್ರೋನ್ ಶಾಟ್ಸ್ಗಳು ಹಾಕಿದ್ದಾನೆ. ಸೊ ಡ್ರೋನ್ ಶಾಟ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಸೊ ಮೇಲಿಂದ ನೀವು ನೋಡ್ತಾ ಇದ್ದರೆ ಒಂದು ಕಾಡು ಪೂರ್ತಿ ನೀವು ಸುತ್ತಲೂ ನೋಡಿದ್ರೂ ಬರೀ ಹಸಿರೇ ಇರೋದು. ಸೊ ಹಸಿರು ಮಧ್ಯೆ ಒಂದೇ ಒಂದು ವಿಲ್ಲಾ ಇದು. ಸೊ ತುಂಬ ಜನ ಈ ವಿಲ್ಲಾನ ಯಾವ ರೀತಿ ಬುಕ್ ಮಾಡೋದು ಅಂತ ಕೇಳಿರ್ತೀರ. ಸೊ ನೀವು ಗೂಗಲಲ್ಲಿ ಹೋಗಿ ಆಸ್ಟ್ರಾನ್ ಗ್ರಾವಿಟಿ ASTON ಗ್ರಾವಿಟಿ ಅಂತೇಳಿ ಹೊಡೆದಾಗ ನಿಮಗೆ ಇದು ಸಿಗುತ್ತೆ. ಸೊ ನೀವು ಬುಕ್ ಮಾಡ್ಕೋಬೋದು. ಇಲ್ಲಿ 5 ಮೆಂಬರ್ಸ್ಗೆ ಅರೌಂಡ್ 22,000 ಇದೆ. ಸೊ ವರ್ತ್ ಅಂತಲೇ ಹೇಳ್ಬೋದು. ಬಿಕಾಸ್ 1 ಡೇ ಸ್ಟೇ ನಿಮಗೆ ಯಾವ ರೀತಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಮನೆ. ಸೊ ಲೈಫಲ್ಲಿ ಒಂದು ಸಲ ಈ ರೀತಿ ಮನೇಲಿ ನೀವು ಇರಬೇಕು ಅಂತ ಡ್ರೀಮ್ ಹೌಸ್ ಅಂತಾರಲ್ಲ, ಸೊ ಆ ರೀತಿ. ಸೊ ನಾವು ಪ್ರತಿ ಸಲ ಬಂದಾಗಲೂ ಈ ಪ್ಲೇಸಿಗೆ ಒಂದು ಸಲ ವಿಸಿಟ್ ಮಾಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ ರಚ್ಚು ಅವ್ರ ಜೊತೆ ಬಂದಿದ್ವಿ. ಈ ಟೈಮ್ ರಘು ಬರ್ತಡೇ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದು. ಬಟ್ ಅವತ್ತಿನ ದಿನ ಬುಕ್ಕಿಂಗ್ ಆಗೋಗಿದ್ರಿಂದ ನಾವು ಅವತ್ತು ಬರೋಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಡೇ ಕೊಡ್ತೀನಿ ಬುಕ್ಕಿಂಗು ಅಂತ ಅಂದಿದ್ರು. ಸೊ ಅದಕ್ಕೋಸ್ಕರ ಅವತ್ತು ಬುಕ್ ಮಾಡಿಕೊಂಡು ನಾವು ಬಂದಿದ್ದು. ಸೊ ಗೈಸ್, ಈಗ ತುಂಬ ಮಳೆ ಬರ್ತಾ ಇದೆ. ಇಲ್ಲಿ ನೈಟ್ ಟೈಮು ಫೈರ್ ಹಾಕೊಡ್ತಾರೆ, ಫೈರ್ ಕ್ಯಾಂಪು. ಬಟ್ ಈಗ ಮಳೆ ಬರ್ತಿರೋದ್ರಿಂದ ಆಮೇಲೆ ಸೌದೆಗಳು ಸಿಗಲ್ಲ ಪಾಪ. ಸೊ ಈಗ ಫೈರ್ ಕ್ಯಾಂಪ್ ಇಲ್ಲ. ಆ್ಯಂಡ್ ನೋಡ್ಬೋದು ನೀವಿಲ್ಲ, ಇದು ಓಪನ್ ಸ್ಪೇಸು ಎಷ್ಟು ಚೆನ್ನಾಗಿದೆ ಅಂದರೆ ಪೂರ್ತಿ ಒಂದು ವಿಲ್ಲಾ ಥರ ಮಾಡಿದ್ದಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಎಲ್ಲನೂ ಇವ್ರದ್ದೆ, ತುಂಬ ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ ಬಂದಾಗಲೇ ನಾವು ಎಷ್ಟು ಮಜಾ ಮಾಡಿದ್ವಿ ಅಂದರೆ ಅಷ್ಟು ಮಜಾ ಮಾಡಿದ್ವಿ. ಬಟ್ ರಘು ಬರೋಕ್ಕಾಗಿಲ್ಲ ಅಂತೇಳಿ ಇದನ್ನೇ ಮತ್ತೆ ಇನ್ನೊಂದು ಸಲ ಇದಕ್ಕೆ ಬರಬೇಕು ಅಂತಲೇ ಅಂದ್ಕೊಂಡು ಇದಕ್ಕೆ ಬಂದ್ವಿ ನಾವು. ಅವರು ಆಲ್ರೆಡಿ ಬಂದಿದ್ರಲ್ವಾ ಅಂದರು. ಇಲ್ಲ, ನಮ್ಗೆ ಅಷ್ಟು ಇಷ್ಟ ಆಗಿದೆ ನಿಮ್ಮ ಪ್ಲೇಸು, ಸೊ ಇದಕ್ಕೆ ಬರ್ತೀವಿ ಅಂತ ಅಂದ್ವಿ. ಓಕೆ ಬನ್ನಿ ಅಂತ ಅಂದರು. ಸೊ ಅದಕ್ಕೆ ಬಂದಿದ್ದೀವಿ. ಸೊ ಬನ್ನಿ. ಇಲ್ಲಿ ಬಾರ್ಬಿಕ್ಯೂ ರೆಡಿ ಆಗ್ತಾ ಇದೆ. ಗ್ರಿಲ್ಲು ಅಲ್ವಾ? ಕರೆಕ್ಟು. ಛೇ, ಯಾವತ್ತೋ ಒಂದಿನ ಹೇಳಿದ್ರೆ ಹಿಂಗೆ ಗೈಸ್ ಆಗೋದು. ರೆಡಿ ಮಾಡ್ತಾರೆ. ನಾನು ಫಸ್ಟ್ ಟೈಮು ಲೈವ್ ಬಾರ್ಬಿಕ್ಯೂ ನೋಡ್ತಿರೋದು. ಅಂದರೆ ಬಾರ್ಬಿಕ್ಯೂ ನೇಷನ್ಗೆ ಹೋದಾಗ ತಿಂತಿದ್ದೆ ಅಷ್ಟೇ. ಅದು ಬಿಟ್ಟರೆ ಗ್ರಿಲ್ ಯಾವತ್ತೂ ಡೈರೆಕ್ಟಾಗಿ ಮಾಡೋದನ್ನು ನೋಡಿರಲಿಲ್ಲ. ಸೊ ಇಲ್ಲಿ ರೆಡಿ ಮಾಡಿ ಇಟ್ಟವ್ರೆ ಸರ್. ಎಣ್ಣೆ ಹಾಕ್ತವ್ರೆ. ಎಣ್ಣೆ ಹಾಕಿ ಗ್ರಿಲ್ ರೆಡಿ ಆಗ್ತಾಯಿದೆ. ಹೊಟ್ಟೆ ಹಸಿತಾ ಇರೋದಕ್ಕೂ ಈ ಚಳಿಗೂ ಮಳೆಗೂ ಗ್ರಿಲ್ ಚಿಕನ್ ತಿನ್ಬಿಟ್ರೆ ಸಾಕತ್ತಾಗಿರುತ್ತೆ. ಗೈಸ್ ನೋಡಿ, ಬಿಸಿ ಬಿಸಿ ಗ್ರಿಲ್ ರೆಡಿ ಆಗ್ತಾ ಇದೆ. ಯುವರ್ ನೇಮ್? ಪ್ರವಿಜಿತ್. ಯು ಆರ್ ಫ್ರಮ್? ಕೇರಳ. ಓಕೆ ಓಕೆ. ಪ್ರವಿಜಿತ್ ಅವರು ನನಗೋಸ್ಕರ ಗ್ರಿಲ್ ಚಿಕನ್ ರೆಡಿ ಮಾಡ್ತಾ ಇದೆ.
ಆದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಿ ಗೈಸ್. ನೋಡಿ ಗ್ರಿಲ್ಲು ರೆಡಿಯಾಗಿದೆ. ಚೆನ್ನಾಯ್ತಾ? ಬಿಸಿ ಬಿಸಿ ಚೆನ್ನಾಗಿತ್ತು ಈ ಚಳಿಗೆ ಬಿಸಿ ಬಿಸಿಯಾಗಿ ಊಟ.